ದಿನ ಒಂದೇ ಥರ ಸಾಂಬಾರು ತಿಂದು ತಿಂದು ಬೋರ್ ಆಗಿತ್ತಂದ್ರೆ ಈ ಸಾಂಬಾರು ಖಂಡಿತ ಟ್ರೈ ಮಾಡ್ರಿ. ಬ್ಯಾಳಿ ಬೇಯಿಸ್ಬೇಕಾಗಿಲ್ಲ, ತರಕಾರಿ ಹೆಚ್ಚಬೇಕಾಗಿಲ್ಲ, 10 ನಿಮಿಷನಾಗ ಸಾಂಬಾರು ರೆಡಿ ಮಾಡ್ಕೋಬಹುದು. ಬ್ಯಾಚುಲರ್ಸ್ಗಳಿಗಂತೂ ಭಾಳ ಉಪಯೋಗ ಅದ ನೋಡ್ರಿ. ಅಡುಗೆ ಮಾಡಕ್ಕೆ ಟೈಮೇ ಇಲ್ಲ ಅಂದಾಗ ಈ ಸಾಂಬಾರು ಭಾಳ ಹೆಲ್ಪ್ ಆಗ್ತದೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಯಾವುದೇ ಜಂಜಾಟ ಇಲ್ಲಾರ್ದ 10 ನಿಮಿಷ ರೆಡಿ ಮಾಡೋಂಥ ಇನ್ಸ್ಟೆಂಟ್ ಸಾಂಬಾರು ರೆಸಿಪಿ ಹೇಳತ್ತೀನಿ ನೋಡ್ರಿ. ಬರ್ರಿ ವಿಡಿಯೋ ಶುರು ಮಾಡೋಣಂತ. ಮೊದಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹುರಿದಿಟ್ಟಿರೋ ಶೇಂಗದ ಕಾಳನ್ನ ತೊಗೊಂಡು ನಿಮ್ಮ ಸಾಂಬಾರು ಎಷ್ಟು ಬೇಕೋ ಅಷ್ಟು ಶೇಂಗದ ಕಾಳು ತೊಗೊಳ್ಳಿ. ಜಾಸ್ತಿ ಹಾಕೋ ಅಗತ್ಯ ಏನಿಲ್ಲ, ಭಾಳ ಗಟ್ಟಿ ಆಗ್ತದೆ. ಈಗ ನಾ ಮಾಡತ್ತಿದ್ದು ಇಬ್ಬರು ಊಟ ಮಾಡ್ಬೋದು. ಅದಕ್ಕೆ 1-2 ಟೊಮೊಟೊ, ಒಂದು 4-5 ಕರಿಬೇವಿನ ಎಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡಣ್ರಿ. ಮತ್ತು ಇದಕ್ಕೆ ನುಗ್ಗಿಕಾಯಿ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗ್ತದ್ರಿ. ನುಗ್ಗಿಕಾಯಿ ಇಲ್ಲಂದ್ರೆ ಹಾಗೇನು ಮಾಡ್ಬೋದು. ಈಗ ನೋಡ್ರಿ, 1-2 ನುಗ್ಗಿಕಾಯಿನ ನಾ ಸಣ್ಣದಾಗಿ ಹಚ್ಚಿ ಸಿಪ್ಪಿ ತಗೊಂಡು ಇಟ್ಕೊಂಡಿನಿ. ಮತ್ತು ಒಂದು 7-8 ಬೆಳ್ಳುಳ್ಳಿ ಹೆಸಳ, ಬೆಳ್ಳುಳ್ಳಿನೂ ಸಿಪ್ಪಿ ತೆಗೆದು ಕುಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕಂಬ್ರಿ. ಒಲೆ ಮ್ಯಾಗೊಂದು ಕಡ ಇಟ್ಕೊಂಡಿನಿ, ಅದಕ್ಕೊಂದಿಷ್ಟು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಕಾದ್ಮ್ಯಾಗ ಜೀರಿಗೆ ಸಾಸಿವೆ ಹಾಕೊಂಡು, ಇನ್ನು ಜೀರಿಗೆ ಸಾಸಿವೆ ಚಟಪಟ ಅಂದ್ಮ್ಯಾಗ ನಾವು ಕುಟ್ಟಿಟ್ಟಿದ್ವಲ್ರಿ ಬೆಳ್ಳುಳ್ಳಿ, ಅದನ್ನು ಹಾಕೊಳ್ಳೋಣ ಅಂತ ಹಾಕೊಂಡು ಮಿಕ್ಸ್ ಮಾಡೋಣ. ಹಂಗೆ ಒಂದಿಷ್ಟು ಕರಿಬೇವು ಹಾಕಬೇಕು, ಹಸಿ ಕರಿಬೇವು ಹಾಕಿ ನಾನು. ಈಗ ಬೆಳ್ಳುಳ್ಳಿ ಕೆಂಪಗಾಗಕ್ಕೆ ಬಂದೈತ್ರಿ. ಈಗ ಒಂದಿಷ್ಟು ಉಪ್ಪು ಹಾಕ್ಲತ್ತೀನಿ ಮತ್ತು ಅದ್ರ ಜೊತೆ ಎಲ್ಲ ಮಸಾಲೆ ಹಾಕೊಂಡ್ಬಿಡಾನು. ಇದೇ ಎಣ್ಣೆದಾಗೆ ಮಸಾಲೆ ಎಲ್ಲ ಹಾಕೊಂಡು ಅಂದ್ರೆ ಸಾಂಬಾರು ಟೇಸ್ಟ್ ಚಲೋ ಆಗ್ತದೆ. ಈಗ ನೋಡಿರಿ, ಒಂದಿಷ್ಟು ಧನಿಯಾ ಪೌಡ್ರ್ ಹಾಕೀನಿ ಮತ್ತು ಮಸಾಲೆ ಖಾರ ಹಾಕೀನಿ. ಮಸಾಲೆ ಖಾರ ಇಲ್ಲಾಂದ್ರೆ ಪುಡಿ ಖಾರ ಹಾಕೋರಿ. ಒಂದಿಷ್ಟು ಅರಿಶಿನ ಹಾಕೀನಿ. ಅಷ್ಟೇ, ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೀನಿ ರೀ. ಮತ್ತೇನು ಹಾಕಾಗತ್ತೆ ಇಲ್ಲ, ಇದಕ್ಕೆ ಇಷ್ಟೇ ಸಾಕು. ಇನ್ನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ರಿ ಮಿಕ್ಸಿ ಜಾರಿಗೆ ಹಾಕಿ ಅದು ಶೇಂಗಾ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತೀನಿ. ಈಗ ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿ ನೀರು ಸೇರಿಸ್ಕೋಬೇಕಷ್ಟೇ. ಈಗ ನೀರು ಹಾಕೋಬರ್ತೀನಿ ನೋಡಿರಿ. ನಾನು ಮೀಡಿಯಮ್ ಇಟ್ಕೋತೀನಿ ರೀ, ನಾ ಜಾಸ್ತಿ ತೆಳ್ಳಗೂ ಬೇಡ ಗಟ್ಟಿನೂ ಬೇಡ ಅಂತೇಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಬೇಕು. ಇದ್ರ ಜೊತೆ ನುಗ್ಗೆಕಾಯಿ ಸೇರಿಸೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಚಲೋ ಇರ್ತದೆ ರೀ. ಮತ್ತು ಹೊರಗೆ ಕೆಲ್ಸಕ್ಕೆ ಹೋಗೋರಿಗೂ ಭಾಳ ಸುಲಭ ಅದ ನೋಡಿರಿ. ಮನೆ ಬಂದ ತಕ್ಷಣ 10 ನಿಮಿಷ ಪಾಟ್ಕಂತ ರೆಡಿ ಮಾಡ್ಕೋಬೋದು. ರೊಟ್ಟಿ, ಚಪಾತಿ, ಅನ್ನ ಯಾವಾಗ ಮಾಡ್ಕೊಂಡ್ರೆ ಅದ್ರ ಜೊತೆ ಮ್ಯಾಚ್ ಆಗ್ತದೆ ರೀ. ಇದು ಚಲೋ ಅನ್ನಿಸ್ತದ. ಟ್ರೈ ಮಾಡಿ ನೋಡಿರಿ ಒಂದ್ಸಲ. ಅದ್ರಾಗ ಯಾವುದೂ ತರಕಾರಿ ಹಾಕ್ಬೇಕಂತೇನಿಲ್ಲ, ಬ್ಯಾಳಿ ಕುದಿಸ್ಬೇಕಲ್ಲ ಅಂತೇನಿಲ್ಲ, ಜಂಜಾಟನೇ ಇರಂಗಿಲ್ಲ ರೀ. 10 ನಿಮಿಷ ಪಟ್ ಅಂತ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಸಾಂಬಾರು ಕುದಿ ಹಿಡಿಯಕ್ಕೆ ಬಂದಾಗ ನಾವು ಹೆಚ್ಚಿಟ್ಕೊಂಡಿದ್ವಲ್ರಿ ನುಗ್ಗಿಕಾಯಿ, ಅದನ್ನು ಸೇರಿಸ್ಕೊಂಡ್ಬಿಡೋಣ. ಈಗ ನೋಡಿರಿ, ಸಾಂಬಾರು ಕುದಿಯಕತ್ತದ. ಈಗ ನುಗ್ಗಿಕಾಯಿ ಚಂದ ಬೇಯತ್ತನ ಸಾಂಬಾರು ಸಣ್ಣ ಉರಿ ಇಟ್ಟು ಕುದಿಸ್ಕೋಬೇಕ್ರಿ. ಇದು ಸ್ವಲ್ಪ ಫಸ್ಟಿಗೆ ಉಪ್ಪು ಬಂದಂಗೆ ಆಗ್ತದೆ ರೀ. ಹಾಲು ಹೆಂಗೆ ಉಗ್ತದೋ ಆ ಥರ ಉಟ್ಬಿಡ್ತದೆ. ಮ್ಯಾಲೆ ಮುಚ್ಚಕ್ಕೆ ಹೋಗ್ಬೇಡ್ರಿ, ಹಂಗೆ ಓಪನ್ ಇಟ್ಟೆ ಕುದಿಸ್ರಿ. ಒಂದು ಸ್ವಲ್ಪ ಹೊತ್ತು ಕುದಿತಂದ್ರೆ ಅದೆಲ್ಲ ನೊರೆ ಅಂಥದ್ದೆಲ್ಲ ಹೋಗಿಬಿಡ್ತದೆ. ಅವಾಗ ಅದು ಉಕ್ಕಂಗಿಲ್ಲ. ಇಲ್ಲಾಂದ್ರೆ ಫಸ್ಟೇ ಮುಚ್ಚಿಟ್ಬಿಟ್ರಿ ಅಂದ್ರೆ ಪೂರ್ತಿ ಉಕ್ಕಿ ಬಂದು 1-2 ನಿಮಿಷ ಕುದಿಸಿದ್ವಿ ಅಂದ್ರೆ ಆಯ್ತು, ಅದು ನುಗ್ಗಿಕಾಯಿನ ಬೆಂದ್ಬಿಡ್ತಾವೆ, ಸಾಂಬಾರು ಚಂದ ರೆಡಿ ಆಗಿರ್ತದೆ. ಇಲ್ಲಿ ನೋಡಿ, ನಾ ಉಪ್ಪು ಖಾರ ಆಗ್ಯದಂತೇಳಿ ಟೇಸ್ಟ್ ನೋಡ್ಲತ್ರ ನನ್ನ ಮಗ ಬಂದು ನನಗೂ ಹಾಕೋತ ನಿಂತಾನ. ಅವನು ಟೇಸ್ಟ್ ನೋಡ್ತಾನಂತ ನೋಡ್ರಿ. ಸಣ್ಣ ಮಕ್ಕಳು ನಾವೇನು ಹೇಳಿದ್ರೆ ಅದು ಹೇಳಿದ್ದು ಕಲಿಯಂಗಿಲ್ರಿ. ಆದ್ರೆ ನಮ್ಮ ನೋಡಿ ಕಲಿತಾವ್ರಿ ಅವು. ಏನು ದೊಡ್ಡವ್ರು ಏನು ಮಾಡ್ತಾರೋ ಅವನು ಅದೇ ಮಾಡ್ತಿರ್ತಾವ್ರಿ ಅವು. ಅವನಿಗೆ ಗ್ಯಾಸ್ ಕಟ್ಟಿ ನಿಲ್ಕಂಗಿಲ್ಲ ಅಂತೇಳಿ ಒಂದು ಕೆಳಗೆ ಡಬ್ಬಿ ಹಾಕೊಂಡು ಅದನ್ನ ಮ್ಯಾಗ ನಿಂತು ನೋಡ್ತಿರ್ತಾನ. ನಾವು ನಾ ಅಡ್ಗೆ ಮಾಡತ್ರ ಅವ್ನ ಜಾಗ ಅದೇ ನೋಡ್ರಿ ಫಿಕ್ಸ್. ಇನ್ನೇನು ಸಾಂಬಾರು ರೆಡಿ ಆಯ್ತು ರೀ. 1-2 ನಿಮಿಷ ಬೆಂದದು ಸಾಂಬಾರು. ನುಗ್ಗಿಕಾಯಿನೂ ಬೆಂದಾವ್ರಿ. ಈ ಟೈಮ್ನಾಗ ಒಂದಿಷ್ಟು ನಾ ಕೊತ್ತಂಬರಿ ಹಾಕ್ತೀನಿ ರೀ, ಕಟ್ ಮಾಡಿಟ್ಟಿದ್ದೆ. ಅದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸಾಂಬಾರು ರೆಡಿ ಆಯ್ತು ರೀ. ಸಾಕಿನ ಒಲೆಯೆಲ್ಲ ಆಫ್ ಮಾಡೋಣ. ಇಷ್ಟೇ ನೋಡಿರಿ, ಸಿಂಪಲ್ ಆಗಿರ್ತದೆ ರೀ. ಆದ್ರೆ ಟೇಸ್ಟ್ ಮಾತ್ರ ಚಲೋ ಇರ್ತದೆ ರೀ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಮ ಮನೆ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಹಾಕಿರಿ. ದಯವಿಟ್ಟು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟವ್ರಿ. ಲೈಕ್ ಕೊಡ್ಲಾರ್ದೆ ಹಾಗೆ ಹೋಗಬೇಡ್ರಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.